ಸ್ನೇಹಿತರೆ ನಮಸ್ಕಾರ. ಇದು ಸುಂಕದಕಟ್ಟೆ ಗಾರ್ಮೆಂಟ್ಸ್ ಇದು. ಸೊ ಇಲ್ಲಿ ಏನಾಗಿದೆ ಅಂದರೆ ಒಂದು 500ರಿಂದ 1000 ಜನ ಮೇಲೆ ಕೆಲಸ ಮಾಡ್ತಾರೆ. ಇದ್ದಕ್ಕಿದ್ದ ಹಾಗೆ ಈ ತಿಂಗಳು ಏನು ಮಾಡಿಲ್ಲ, ಪೇಮೆಂಟನ್ನು ಕೊಟ್ಟಿಲ್ಲ. ಏನು ಮಾಡಿದ್ದಾರೆ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನೈಟೇ ಕ್ಲೋಸ್ ಮಾಡಿದ್ದಾರೆ. ಎಷ್ಟೋ ಜನಕ್ಕೆ ಏನು ಮಾಡಿಲ್ಲ, ಓಕೆ 2.5 ವರ್ಷದ್ದು EF PS ಕೊಟ್ಟಿಲ್ಲ. ನೋಡಿ ಎಷ್ಟೊಂದು ಜನ ಇದನ್ನು ನೆಮ್ಕೊಂಡು ಇದ್ದಾರೆ, ಜೀವನ ಮಾಡ್ತಾಯಿದ್ದಾರೆ. ಕರೆಂಟ್ ಬಿಲ್ ಕಟ್ಟಬೇಕು, ವಾಟರ್ ಬಿಲ್ ಕಟ್ಟಬೇಕು, ನೀರು ಬಿಲ್ ಕಟ್ಟಬೇಕು, ನಮ್ಮ ಮಕ್ಳು ಫೀಸ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು. ನೋಡಿ ಕೇಳ್ದೇನೆ ಏನು ಮಾಡಿದ್ದಾರೆ, ಇವರು ಕ್ಲೋಸನ್ನು ಮಾಡಿದ್ದಾರೆ. ನೋಡಿ ಇವಾಗ ಇಷ್ಟು ಜನ ಸಡನ್ನಾಗಿ ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ. ನೋಡಿ ಇವ್ರಿಗೆ ಒಂದು ಯಾರು ಲೀಡರ್ ಇದ್ದಾರೆ, ಬಂದು ಇದೇನಿದೆ ಪ್ರಾಬ್ಲಮನ್ನು ಸಾರ್ಟ್ ಔಟ್ ಮಾಡಿ ಇವ್ರಿಗೆಲ್ಲರಿಗೂ ಪೇಮೆಂಟನ್ನು ಕೊಡಿಸ್ಬೇಕು. ಮತ್ತು 3 ವರ್ಷ 4 ವರ್ಷ 5 ವರ್ಷ ಏನು ಮಾಡಿದ್ದಾರೆ, ವರ್ಕನ್ನು ಮಾಡಿದ್ದಾರೆ. ಇವ್ರಿಗೆ ಸೆಟ್ಲ್ಮೆಂಟನ್ನು ಮಾಡಿಸ್ಕೊಳ್ಬೇಕು. ಹಾಗಾಗಿ ಪ್ರತಿಯೊಬ್ಬರು ಸುಧಾ ಇದಕ್ಕೆ ಕೈಯನ್ನು ಜೋಡಿಸಿ ಯಾರು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ನ್ಯಾಯವನ್ನು ಕೊಡಬೇಕು. ಪ್ರತಿಯೊಬ್ಬರು ಸುಧಾ ಧ್ವನಿ ಮಾಡಬೇಕು. ಎಲ್ಲದಕ್ಕೂ ಧ್ವನಿ ಮಾಡ್ತಾರೆ. ಇಂಥ ವಿಷಯಗಳಿಗೆ ಧ್ವನಿಯನ್ನು ಮಾಡಬೇಕು. ಲೀಡರ್ಗಳು ಯಾರಿದ್ದಾರೆ ಬಂದು ನಿಂತ್ಕೊಂಡು ಇಷ್ಟು ಜನದ್ದು ಈಗ ಕೆಲಸ ಇಲ್ಲಿ ಒಂದೇ ದಿನಕ್ಕೆಲ್ಲ ಹುಡ್ಕೊಳ್ಳೋಕ್ಕಾಗುತ್ತಾ? ನೋಡಿ ಇದೇ ಪೇಮೆಂಟನ್ನು ನೆಮ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಹಾಗಾಗಿ ಇಂಥವ್ರಿಗೆ ಒಂದು ನ್ಯಾಯನ ಒದಗಿಸ್ಬೇಕಂತ ಹೇಳ್ತಾ ಒಂದಷ್ಟು ಜನನ ಇಂಟ್ರೂ ಮಾಡೋಣ. ನಿಮ್ಮ 4 ವರ್ಷ, ಇವಾಗ 5ನೇ ವರ್ಷ ರನ್ನಿಂಗ್ ಆಗಿದೆ. ಇವಾಗೆಲ್ಲ ಪ್ರಾಬ್ಲಮ್ ಅಂದರೆ PSI PF ಎಲ್ಲ ಸರಿಯಾಗಿ ಕಟ್ತಾ ಇರಲಿಲ್ಲ. ತಿರ್ಗಾ ಪೇಮೆಂಟ್ಗಳನ್ನು ಸರಿಯಾಗಿ ಆಗ್ತಾ ಇರಲಿಲ್ಲ. ಇವಾಗ ಇವರು ಕೇಳ್ದಲ್ಲೇ ನಾವು ನೆನ್ನೆ ದಿವಸ ಪೇಮೆಂಟ್ ಕೇಳಿದ್ದಕ್ಕೆ ಸಾಯಂಕಾಲ 5:30 ಹಂಗೆ ನಮಗೆ ಏನೂ ಹೇಳಿಲ್ಲ, ಹೋಗ್ಬಿಟ್ಟಿದ್ದಾರೆ. ಫೋನ್ ಮಾಡಿ ತಿರ್ಗಾ ಸಾಯಂಕಾಲ ರಾತ್ರಿ 10 ಗಂಟೆಗೆ ಯಾವುದೇ ಬಸ್ಸುಗಳೆಲ್ಲ ಬರ್ತಾ ಇದ್ವಲ್ಲ, ಬಸ್ಸುಗಳು ಬರಬೇಡ್ರಿ ಅಂತ ಹೇಳವ್ರೆ. ತಿರ್ಗಾ ಇವಾಗ ಮತ್ತೆ ನಾವು ಲಾಕಾಗಿ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾವೇನು ಮಾಡೋದು, ಇವಾಗ ಪೇಮೆಂಟ್ಗಳು ಕೊಟ್ಟಿಲ್ಲ. ನೀವು ಬಸ್ ಬಿಟ್ಟಿಲ್ಲ, ಹೇಗೆ ಬಂದ್ರಿ? ನಾವು ಬಸ್ಸಲ್ಲೇ ಬಂದ್ವಿ. ಗೌರ್ಮೆಂಟ್ ಬಸ್ಸಿಗೆ ರಾತ್ರಿ ಬಂದಮೇಲೆ ನಮಗೆ ರಾತ್ರಿಗೆ ಹೇಳಿದ್ದಾವೆ 10 ಗಂಟೆಗೆ ಯಾರೋ ನೋಡಿ ಸ್ನೇಹಿತರೆ, ಇವ್ರು ಏನು ಮಾಡಿದ್ದಾರೆ ಅಂದರೆ ಯಾರಿಗೂ ಸುಧಾ ಇನ್ಫಾರ್ಮ್ ಮಾಡಿದ್ದೇನೆ, ಯಾರಿಗೂ ಹೇಳ್ದೇನೆ ಕೇಳ್ದೇನೆ ಏನು ಮಾಡಿದ್ದಾರೆ, ಬೀಗ ಹಾಕಿ ಕ್ಲೋಸನ್ನು ಮಾಡಿದ್ದಾರೆ. ನೋಡಿ ಈಗ 100 ಜನ ಇದನ್ನ ನೆಮ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಒಂದು ತಿಂಗಳಿಂದ ಪೇಮೆಂಟ್ ಮಾಡಿದ್ದಾರೆ. ಮನೆ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ವಾಟರ್ ಬಿಲ್ ಕಟ್ಟಬೇಕು, ಅವ್ರ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಸ್ಕೂಲ್ ಫೀಸ್ ಇರುತ್ತೆ. ಇಷ್ಟೆಲ್ಲ ಕಮಿಟ್ಮೆಂಟ್ ಇರುತ್ತೆ. ಹೇಳ್ದೇನೆ ಕೇಳ್ದೇನೆ ಇವ್ರು ಈ ಥರ ಮಾಡೋದು ಬಹಳ ದೊಡ್ಡ ತಪ್ಪು ಇದು. ಯಾರು ಸಂಬಂಧಪಟ್ಟವ್ರು ಇದ್ದಾರೆ ಬಂದು ಪ್ರತಿಯೊಬ್ಬರಿಗೂ ಸುಧಾ ಪರಿಹಾರ ಮಾಡಬೇಕು. ಇಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ಇದೊಂದು ಹೋರಾಟ ಆಗುತ್ತೆ. ಯಾಕಂದರೆ ಇವಾಗ ಇಷ್ಟು ಜನಕ್ಕೆ ಇಮಿಡಿಯೇಟ್ಲಿ ಕೆಲಸ ಎಲ್ಲಿಂದ ಸಿಗುತ್ತೆ? ಪ್ರತಿಯೊಬ್ಬರು ಸುಧಾ ಇದು ಯಾರು ಇದ್ದಾರೆ, ಮ್ಯಾನೇಜ್ಮೆಂಟ್ ಇದ್ದಾರೆ, ಬಂದು ಎಲ್ಲರಿಗೂ ಕ್ಲಿಯರ್ಮೆಂಟ್ ಮಾಡಿ ಸೆಟ್ಲ್ಮೆಂಟನ್ನು ಮಾಡಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಯೂಟ್ಯೂಬ್ ಚಾನಲ್ ಸರ್, ಜನರ ಧ್ವನಿ ಅಂತ ಸರ್, ನ್ಯೂಸು ಸರ್ ಇದು. ಎಲ್ಲರಿಗೂ ನಮಸ್ಕಾರ. ಡಿ.ಕೆ. ರಮೇಶ್ ಮಾತಾಡ್ತಾ ಇರೋದು. ಜನಗಳನ್ನ ಎಜುಕೇಟೆಡ್ ಮಾಡೋದಕ್ಕೋಸ್ಕರ ಜನರ ಧ್ವನಿ ಅಂತ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ನೋಡಿ ಚೆನ್ನಾಗಿದೆ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡಿ. ಯಾಕಂದರೆ ಈ ವಿಷಯಗಳನ್ನ ಎಲ್ಲರೂ ಸುಧಾ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನಾನು ಒಳ್ಳೊಳ್ಳೆ ಕಂಟೆಂಟನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗಿದೆ ಅನಿಸಿದ್ರೆ 4 ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.